ನೀವು MLA ಆಗ್ತೀರಿ ಸರ್, ಈ ಕ್ಷೇತ್ರಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ವಿಷನ್ ಇಟ್ಕೊಂಡ್ ಬರ್ತೀರಿ. ಏನು ಕೊಟ್ರಿ ಸರ್ ನೀವು MLA ಆದ ನಂತರ ಈ ಕ್ಷೇತ್ರಕ್ಕೆ? ಚುನಾವಣೆಗಿಂತ ಪೂರ್ವದಲ್ಲಿ ನನ್ನ ಒಂದು ಪ್ರಣಾಳಿಕೆಯಲ್ಲಿ ಮೊಟ್ಟ ಮೊದಲಿಗೆ ಐತಿಹಾಸಿಕ ದೇವಸ್ಥಾನವಾಗಿರುವಂಥ ಇಡೀ ರಾಜ್ಯದಲ್ಲೇ ಅತ್ಯಂತ ಪವಿತ್ರವಾಗಿರುವಂಥ ದೇವಸ್ಥಾನ ಸವದತ್ತಿ ಯಲ್ಲಮ್ಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು 150 ಕೋಟಿ ಜನ, 1,50,00,000 ಜನಕ್ಕಿಂತ ಹೆಚ್ಚು ಜನ ಬಂದು ಇದು ತಾಯಿ ದರ್ಶನ ಪಡಿತಾರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಸವದತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಪ್ರಾಧಿಕಾರವನ್ನು ಮಾಡಬೇಕಂಥೇಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತ ಪ್ರಣಾಳಿಕೆ ಇಟ್ಟಿದ್ದೆ. ಅದನ್ನು ನಾವು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ. ಜೊತೆಗೆ ಆ ಒಂದು ದೇವಸ್ಥಾನಕ್ಕೆ ಈಗ ಶಾಸಕೀಯ ಅನುದಾನದಲ್ಲಿ ಸುಮಾರು 100 ಕೋಟಿ ರೂಪಾಯಿ, ಪ್ರಸಾದ್ 2 ಯೋಜನೆಯಲ್ಲಿ 20 ಕೋಟಿ ರೂಪಾಯಿ, ಪ್ರವಾಸೋದ್ಯಮ ಇಲಾಖೆಯಿಂದ 30 ಕೋಟಿ ರೂಪಾಯಿ, PWDಯಿಂದ ಒಂದು 30 ಕೋಟಿ, ಮುಜರಾಯಿ ಇಲಾಖೆಯಿಂದ ಒಂದು 40-45 ಕೋಟಿ, ಸುಮಾರು 215 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ DPR ರೆಡಿಯಾಗಿ, ಮಾಸ್ಟರ್ ಪ್ಲ್ಯಾನ್ ಕೂಡ ರೆಡಿಯಾಗಿ ಸಿದ್ಧತೆ ಆಗಿದೆ. ಕೇವಲ ಒಂದು 8-10 ದಿನದಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದಾರೆ.